ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನೋಡೋಣ ಅಂತ. ಸೊ ಹಾಗಂದ್ರೆ ಏನು ಅನ್ನೋದಂದ್ರೆ, ಈಗ ಯಾವುದಾದ್ರೂ ಒಂದು ಬಾಡಿಯನ್ನು ಕನ್ಸಿಡರ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಪೈಪ್. ನಾವು ಈ ಪೈಪ್ ನಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೊಳ್ಳೋಣ. ದಟ್ ಮೀನ್ಸ್ ಚಾರ್ಜ್ ಸ್ಟೋರ್ ಆಗಿದೆ, ಅಂದ್ರೆ ಇದರ ಮೇಲೆ ಚಾರ್ಜ್ ಅಕ್ಯುಮುಲೇಟ್ ಆಗಿದೆ, ಇದರ ಮೇಲೆ ಚಾರ್ಜ್ ಸಂಚಯವಾಗಿದೆ ಅಂತ ತಿಳಿದುಕೊಳ್ಳೋಣ. ಸೊ ಹಾಗಾದ್ರೆ ಯಾವ ರೀತಿಯಿಂದ ಅದು, ಯಾವ ಪ್ರಕಾರವಾಗಿ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ? ಸೊ ಈ ಬಾಡಿ ಮೇಲೆ ಚಾರ್ಜ್ ಯಾವ ರೀತಿಯಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡಬೇಕಾಗತ್ತೆ. ಸೊ ಅದರಲ್ಲಿ ನಮಗೆ ಮೂರು ಪ್ರಕಾರವಾದಂತಹ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನ ಕಾಣ್ತೀವಿ ನಾವು. ಸೊ ಯಾವ್ಯಾವು ಅನ್ನೋದನ್ನ ನೋಡೋಣ ಅಂತ ಡೀಟೇಲ್ ಆಗಿ. ಸೊ ಫಸ್ಟ್ ಒನ್ ಈಸ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಅಥವಾ ಅದಕ್ಕೆ ನಾವು ಹೇಳ್ತೀವಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ. ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿ, ಇದನ್ನ ನಾವು ಲ್ಯಾಂಬ್ಡಾ ಅಂತ ಡಿನೋಟ್ ಮಾಡ್ತೀವಿ. ಸೊ ಸೆಕೆಂಡ್ ಯಾವ ಪ್ರಕಾರವಾಗಿ ಅದು ಡಿಸ್ಟ್ರಿಬ್ಯೂಟ್ ಆಗ್ಬೋದು ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಇದನ್ನ ನಾವು ಸಿಗ್ಮಾ ಇಂದ ಡಿನೋಟ್ ಮಾಡ್ತೀವಿ. ಮೂರನೇ ಪ್ರಕಾರವಾಗಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಬಹುದು ಅಂದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಥವಾ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಇದನ್ನು ನಾವು ರೋ ಇಂದ ಡಿನೋಟ್ ಮಾಡ್ತೀವಿ. ದಿಸ್ ಇಸ್ ರೋ. ಸೊ ಈ ಮೂರು ಪ್ರಕಾರವಾಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾದ್ರೆ ಒನ್ ಬೈ ಒನ್ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ನೋಡೋಣ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದನ್ನು ನಾವು ಲ್ಯಾಂಬ್ಡಾ ಇಂದ ಡಿನೋಟ್ ಮಾಡ್ತೀವಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಹಾಗಾದ್ರೆ ಏನಿದು ಲೀನಿಯರ್ ಅಂದ್ರೆ ಏನು? ಲೀನಿಯರ್ ಅಂದ್ರೆ ರೇಖೆಯಲ್ಲಿರ್ತಕ್ಕಂಥ ಲೈನ್. ಲೈನ್ ಅಂದ್ರೆ ಏನು? ರೇಖೆ. ಸೊ ಒಂದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಯಾವ ರೀತಿಯಾದಂತಹ ಒಂದು ವಸ್ತುಗಳಲ್ಲಿ ಈ ರೀತಿಯ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದ್ರೆ ಒಂದು ವೈರ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ವೈರ್. ಸೊ ಈ ವೈರ್ ಮೇಲೆ ಚಾರ್ಜ್ ಏನಾಗಿದೆ? ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಎಲ್ಲಾ ಕಡೆ ಇಲ್ಲಿ ವೈರ್ ನ ಮೇಲೆ ಚಾರ್ಜ್ ಏನಾಗಿದೆ? ಡಿಸ್ಟ್ರಿಬ್ಯೂಟ್ ಆಗಿದೆ, ಅಂದ್ರೆ ಚಾರ್ಜ್ ಇಲ್ಲಿ ಹಂಚಿಕೆ ಆಗಿದೆ ಈ ವೈರ್ ಮೇಲೆ. ಸೊ ಇಂಥ ಒಂದು ಕೇಸಲ್ಲಿ ನಾವು ಈ ಬಾಡಿಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿಯನ್ನ ನಾವು ಹೇಳ್ತೀವಿ. ಆಕ್ಚುಲಿ ಡೆನ್ಸಿಟಿ ಅಂತಂದ್ರೆ ಏನಂದ್ರೆ ಡಿವೈಡೆಡ್ ಬೈ ಒನ್ ಅಂತ ಅರ್ಥ ಆಗುತ್ತೆ. ಬಟ್ ಲೀನಿಯರ್ ಅಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ ಲೆಂತ್ ಆಗುತ್ತೆ. ಲೀನಿಯರ್ ಅಂದ್ರೆ ಏನು? ಡಿವೈಡೆಡ್ ಬೈ ಲೆಂತ್. ಬಟ್ ಇಲ್ಲಿ ನೋಡಿ, ಚಾರ್ಜ್ ಡೆನ್ಸಿಟಿ ಇರೋದ್ರಿಂದ ಈ ವೈರ್ ನಲ್ಲಿ ಪರ್ ಯೂನಿಟ್ ಲೆಂತ್ಗೆ, ಅಂದ್ರೆ 1 ಮೀಟರ್ ಲೆಂತ್ಗೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದೈತಂದ್ರೆ ಲೆಟ್ ಅಸ್ ಸೇ ಹಿಯರ್ ಇಟ್ ಈಸ್ 10 ಕೂಲಮ್ ಇದೆ ಅಂತ ತಿಳ್ಕೊಳ್ಳಿ. ಲೆಟ್ ಅಸ್ ಸೇ ಇಟ್ ಈಸ್ 10 ಕೂಲಮ್. ಸೊ ಇದು ಎಷ್ಟಿದೆ ಪ ಲೆಂತ್ ಅಂದ್ರೆ ಲೆಟ್ ಅಸ್ ಸೇ 10 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಅಂದ್ರೆ 0.1 ಮೀಟರ್, 0.1 ಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ 10 ಕೂಲಮ್ ಡಿವೈಡೆಡ್ ಬೈ 0.1 ಕೂಲಮ್ is equal to 100 ಕೂಲಮ್ ಪರ್ ಮೀಟರ್ is the linear charge density ಆಗುತ್ತೆ. ಇನ್ ಜನರಲ್ ಏನಪ್ಪಾ ಅಂದ್ರೆ ಈ ಒಂದು ಚಾರ್ಜ್ ಪರ್ ಯೂನಿಟ್ ಲೆಂತ್, ಅಂದ್ರೆ ಪರ್ ಯೂನಿಟ್ ಲೆಂತ್ ಅಂದ್ರೆ 1 ಮೀಟರ್ ಲೆಂತ್ ನಲ್ಲಿ ಎಷ್ಟು ಚಾರ್ಜ್ ಈ ವೈರ್ ಅನ್ನು ಹೊಂದಿದೆ. 1 ಮೀಟರ್ ಲೆಂತ್ ನಲ್ಲಿ ಈ ಚಾರ್ಜ್ ಎಷ್ಟು, ಈ ಒಂದು ವೈರು ಎಷ್ಟು ಚಾರ್ಜ್ ಅನ್ನು ಹೊಂದಿದೆ. ಸೊ ವಾಟ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್, ಅಂದ್ರೆ ಪರ್ ಯೂನಿಟ್ ಲೆಂತ್ ಗೆ ಎಷ್ಟು ಚಾರ್ಜ್ ಇದೆ, ಅದನ್ನು ನಾವು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಲೆಟ್ ಅಸ್ ನೌ ರೈಟ್ ದ ಡೆಫಿನಿಷನ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಚಾರ್ಜ್ per unit length of wire is called charge per unit length of the wire is called linear charge density. Linear charge density, linear charge ಡೆನ್ಸಿಟಿ ಅಂತ ಕರಿತೀವಿ. ಸೊ ಇದನ್ನು ನಾವು ಲ್ಯಾಂಬ್ಡಾ ಇಂದ ಡಿನೋಟ್ ಮಾಡ್ತೀವಿ. ಸಪೋಸ್ ಲೆಟ್ ಅಸ್ ಸೇ ಒಂದು ವೈರ್ ಅನ್ನು ಕನ್ಸಿಡರ್ ಮಾಡೋಣ ಅಂತ ಇಲ್ಲಿ. ಸೊ ಲೆಟ್ ಅಸ್ ಸೇ ಕನ್ಸಿಡರ್
ಎ ವೈರ್ ಹಿಯರ್, ಈ ರೀತಿಯಾದಂತಹ ಒಂದು ವೈರ್ ಅನ್ನು ಕನ್ಸಿಡರ್ ಮಾಡ್ತೀನಿ. ಒಂದು ವೈರ್ ಇದು, ಈ ವೈರು ಚಾರ್ಜ್ ಅನ್ನು ಹೊಂದಿದೆ. ಸೊ ಟೋಟಲ್ ಚಾರ್ಜ್ ಎಷ್ಟಿದೆಯಪ್ಪ ಅಂದ್ರೆ ಕ್ಯೂ ಅಂತ ಅಜ್ಯೂಮ್ ಮಾಡ್ಕೊಳ್ಳೋಣ. ಸೊ ಇದರ ಮೇಲೆ ಸಾಕಷ್ಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ಸಾಕಷ್ಟು ಚಾರ್ಜ್ ಇದೆ, ಬಟ್ ಟೋಟಲ್ ಚಾರ್ಜ್ ಇಸ್ ಕ್ಯೂ. ಟೋಟಲ್ ಚಾರ್ಜ್ ಇಸ್ ಕ್ಯೂ. Okay, so now its length is L. The length of this wire is, let us say, L, and the charge, total charge is Q. ಹಾಗಾದ್ರೆ total charge divided by its length, charge per unit length of the wire is called what? Linear charge density. ಹಾಗಾದ್ರೆ ಇದರ ಫಾರ್ಮುಲಾ ಏನ್ ಬರುತ್ತಪ್ಪ ಅಂತಂದ್ರೆ, therefore lambda is equals to charge, lambda ಅಂದ್ರೆ linear charge density, charge is nothing but Q divided by length, charge per unit length ಆಗುತ್ತೆ. ಇದು ಇದರ ಒಂದು ಫಾರ್ಮುಲಾ ಆಗುತ್ತೆ, charge per unit length of the wire. Okay, where Q is nothing but charge on the wire, charge on the wire, and L is nothing but length of the wire, length of the wire. ಓಕೆ, ಹಾಗಾದ್ರೆ ಇದರ ಒಂದು ಎಸ್ ಐ ಯೂನಿಟ್ ಏನಾಗಿರುತ್ತೆ ಅನ್ನೋದು ನೋಡೋಣ. ಸೆಕೆಂಡ್ ಪಾಯಿಂಟ್, ಎಸ್ ಐ ಯೂನಿಟ್ ಬಗ್ಗೆ ನೋಡೋಣ. ಸೊ ದ ಎಸ್ ಐ ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್, ಎಸ್ ಐ ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್, ಎಸ್ ಐ ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್, ಸೊ ನೋಡಿ ಚಾರ್ಜ್ ಯೂನಿಟ್ ಏನು, ಕೂಲಾಂಬ್. ಸೊ ಇಲ್ಲಿ ನಾನು ಬರೀತೀನಿ, ಚಾರ್ಜ್ ಯೂನಿಟ್ ಕೂಲಾಂಬ್, ಕ್ಯಾಪಿಟಲ್ ಸಿ, ಡಿವೈಡೆಡ್ ಬೈ ವಾಟ್ ಇಸ್ ದ ಯೂನಿಟ್ ಆಫ್ ಲೆಂತ್, ಮೀಟರ್. ಸೊ ಹಾಗಾದ್ರೆ ಏನಾಗುತ್ತೆ, ಯೂನಿಟ್ ಕೂಲಾಂಬ್ ಪರ್ ಮೀಟರ್ ಆಗುತ್ತೆ, ಕೂಲಾಂಬ್ ಪರ್ ಮೀಟರ್. ಸೊ ದಿಸ್ ಇಸ್ ದ ಎಸ್ ಐ ಯೂನಿಟ್ ಆಫ್ linear charge density. So next we will move to the second type of charge distribution, that is the surface charge density. ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯಲ್ಲಿ ಯಾವ ತರನಾದಂತಹ ಬಾಡಿ ಮೇಲೆ ಈ ತರನಾದಂತಹ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತಂದ್ರೆ, ಈಗ ಸರ್ಫೇಸ್ ಅಂದ್ರೆ ಒಂದು ಪ್ಲೇನ್ ತರ ಇರಬಹುದು, ತಟ್ಟೆ ತರ, ತಟ್ಟೆ ಪ್ಲೇಟ್ ಆಗಿರ್ಬೋದು ಆ ತರ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಹಿಯರ್ ದಿಸ್ ಒನ್. So here what happens, here it is like a surface or a plane. So here the charge is distributed throughout the surface. So both side, ಈ ಕಡೆ ಏನಾದ್ರೂ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಬಟ್ ಇಟ್ ಇಸ್ ನಾಟ್ ಲೈಕ್ ವೈರ್. ಇದು ವೈರ್ ತರ ಇಲ್ಲ, ಇದು ಒಂದು ಸರ್ಫೇಸ್ ತರ ಇದೆ. ಸೊ ಒಂದು ಪ್ಲೇನ್ ತರ ಇದೆ. ಈ ತರನಾದಂತಹ ಬಾಡಿಯಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದಕ್ಕೆ ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನು ಪ್ರಾಪರ್ಟಿ ಆಗಿ ಮಾಡ್ತೀವಿ. ಸೊ ಹಿಯರ್ ಇಟ್ ಹ್ಯಾಸ್ ದ ಪ್ರಾಪರ್ಟಿ, ಲೈಕ್ ಡೆನ್ಸಿಟಿ ಇಸ್ ದ ಪ್ರಾಪರ್ಟಿ ಅಲ್ಲ, ಆ ತರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ದ ಪ್ರಾಪರ್ಟಿ ಆಫ್ ಸಚ್ ಕೈಂಡ್ ಆಫ್ ಬಾಡೀಸ್ ಹಿಯರ್. ಸೊ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಡಿಫೈನ್ ಮಾಡಬಹುದು ಅಂದ್ರೆ, ಸೊ ಈಗ ಚಾರ್ಜ್ ಪರ್ ಯೂನಿಟ್ ಏರಿಯಾ ಆಫ್ ಸರ್ಫೇಸ್, ಇದರ ಏರಿಯಾ, ಬಿಕಾಸ್ ಇದು ಥ್ರೂಔಟ್ ದ ಏರಿಯಾ ಡಿಸ್ಟ್ರಿಬ್ಯೂಟ್ ಆಗಿದೆ ಚಾರ್ಜ್. ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ಏರಿಯಾ. ಸೊ ಹಿಯರ್ charge per unit area of the surface is called surface charge density. So now, so ಯಾವ ರೀತಿಯಾದಂತ ಡೆಫಿನಿಷನ್ ಅನ್ನು ಬರೀಬಹುದು ಇಲ್ಲಿ, ಚಾರ್ಜ್ ಪರ್ ಯೂನಿಟ್ ಏರಿಯಾ ಆಫ್ ಸರ್ಫೇಸ್, ಆ ಸರ್ಫೇಸ್ ನ ಏರಿಯಾ ಪರ್ ಯೂನಿಟ್ ಏರಿಯಾ, ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದನ್ನ ಚಾರ್ಜ್ ಪರ್ ಯೂನಿಟ್ ಏರಿಯಾ ಆಫ್ ಸರ್ಫೇಸ್ ಈಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ನಾವು ಒಂದು ಸರ್ಫೇಸ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡೋಣ ಅಂತ. ಸಿಂಪಲ್, ಫಾರ್ ಎಕ್ಸಾಂಪಲ್ ಹಿಯರ್ let us consider a surface like one rectangle consider ಮಾಡೋಣ. ಓಕೆ, ಒಂದು ರೆಕ್ಟಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಹಿಯರ್ ಇದರ ಮೇಲೆ ಟೋಟಲ್ ಚಾರ್ಜ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ.
ಸೊ ನಾವಿಲ್ಲಿ ಸರ್ಕಲ್ ತೋರಿಸಿದ್ದೆ, ಅಂದ್ರೆ ಸರ್ಕ್ಯುಲರ್ ಶೇಪ್, ಸರ್ಕ್ಯುಲರ್ ಪ್ಲೇಟ್ ತೋರಿಸಿದ್ದೆ, ಬಟ್ ಇಟ್ ಮೇ ಬಿ ಎನಿ ಶೇಪ್ ಇರಬಹುದು. ಸೊ ನಾನಿಲ್ಲಿ ರೆಕ್ಟಾಂಗುಲರ್ ಶೇಪ್ ತಗೊಂಡಿದ್ದೀನಿ. ಇಲ್ಲೇ ಇದರ ಒಂದು ಸರ್ಫೇಸ್ ಮೇಲೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ರೀತಿ. ಸೊ ನಾವು ಇಂಥ ಒಂದು ಕೇಸಲ್ಲಿ ಈ ಬಾಡಿಗೆ ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ಟೋಟಲ್ ಚಾರ್ಜ್ ಏನಿದೆಯಪ್ಪ ಅಂದ್ರೆ ಟೋಟಲ್ ಚಾರ್ಜ್ ಆನ್ ದ ಬಾಡಿ ಈಸ್ ಚಾರ್ಜ್ ಆನ್ ದ ಸರ್ಫೇಸ್ ಈಸ್ ಕ್ಯೂ ಅಂತ ತಗೋಣ. ಬಟ್ ಇದಕ್ಕೆ ಒಂದು ಏರಿಯಾ ಇರುತ್ತೆ, ಏರಿಯಾ ಆಫ್ ದಿಸ್ ರೆಕ್ಟಾಂಗಲ್, ಅದನ್ನ ನಾವು ಎ ಅಂತ ತಗೋಣ. ಏರಿಯಾ ಇಸ್ ಕೋಸ್ ಟು ಹಿಯರ್ ಎ, ಏರಿಯಾ ಆಫ್ ದಿಸ್. ಸೊ ಹಾಗಾದ್ರೆ ಡೆಫಿನಿಷನ್ ಪ್ರಕಾರ ನಾವು ನೋಡೋದಾಯ್ತಂದ್ರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ ಆಫ್ ಸರ್ಫೇಸ್ ಇಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ. ಸೊ ದೇರ್ ಫೋರ್ ಇಲ್ಲಿ ನಮಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಕೋಸ್ಟ್ ಏನ್ ಬರುತ್ತಪ್ಪ ಅಂದ್ರೆ ಚಾರ್ಜ್ ಇಸ್ ಕ್ಯೂ ಪರ್ ಯೂನಿಟ್ ಏರಿಯಾ, ಏರಿಯಾ ಇಸ್ ಎ. ಸೊ ದೇರ್ ಫೋರ್ charge per unit area of the surface is called surface charge density, where Q is the charge and A is the area of the surface. So ಇದರ ಒಂದು SI ಯೂನಿಟ್ ಏನಾಗುತ್ತೆ ಇಲ್ಲಿ, SI ಯೂನಿಟ್ ಆಫ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್, so ಇಲ್ಲಿ ನೋಡಿ, so what is the SI unit of charge, that is coulomb per, what is the SI unit of area, that is meter square. So therefore what will be the SI unit here, coulomb per meter square ಆಗುತ್ತೆ. So here the SI unit of surface charge density is coulomb per meter square. ಈಗ ಥರ್ಡ್ ಟೈಪ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು. ಅಲ್ಲಿ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಯನ್ನು ನಾವು ಗುರುತಿಸ್ತೇವೆ. ಇನ್ನು ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಯನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಯಾವ ತರನಾದಂತಹ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಮತ್ತು ಯಾವ ತರದ ಬಾಡಿಗಳಲ್ಲಿ ಇದು ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದು ನೋಡಮ್ಮ. ಸೊ ಇದು ಒಂದು ಸಾಲಿಡ್ ಬಾಡಿಯಲ್ಲಿ ಆಗ್ತದೆ. ಸಾಲಿಡ್ ಬಾಡಿ ಲೈಕ್ ಈಗ ನಾವು ವೈರ್ ತಗೊಂಡಿದ್ವಿ, ಆಮೇಲೆ ಒಂದು ಪ್ಲೇಟ್ ತಗೊಂಡಿದ್ವಿ, ಸಾಲಿಡ್ ಬಾಡಿ ಲೈಕ್ ಕ್ಯೂಬ್ ತರ. ಫಾರ್ ಎಕ್ಸಾಂಪಲ್ ಹಿಯರ್ ಯು ಟೇಕ್ ದಿಸ್. ಸೊ ಹಿಯರ್ ಸಾಲಿಡ್ ಬಟ್ 3 ಡೈಮೆನ್ಷನಲ್ ಬಾಡಿ ಇದು. ಈ 3 ಡೈಮೆನ್ಷನಲ್ ಬಾಡಿಯಲ್ಲಿ ಥ್ರೂ ಔಟ್ ದ ವಾಲ್ಯೂಮ್ ಅಂದ್ರೆ ಈ ಬಾಡಿಯ ಒಳಗಡೆನೂ ಕೂಡ ಏನಾಗಿರುತ್ತೆ ಅಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಲುಕ್ ಎಟ್ ಹಿಯರ್. ಸೊ ಇನ್ಸೈಡ್ ದ ಬಾಡಿ ಆಲ್ಸೋ ದ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಸೊ ಈ ತರದಂತ ಬಾಡಿಯಲ್ಲಿ ಥ್ರೂ ಔಟ್ ದ ವಾಲ್ಯೂಮ್ ದ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಹಿಯರ್ ಥ್ರೂ ಔಟ್ ದ ವಾಲ್ಯೂಮ್. So you can see here inside the body also the charge is distributed. So ಈ ತರದಂತಹ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದರೆ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅನ್ನು ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾದ್ರೆ ಏನು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಆನ್ ದ ಬಾಡಿ ಪರ್ ಯೂನಿಟ್ ವಾಲ್ಯೂಮ್, ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಥ್ರೂ ಔಟ್ ದ ವಾಲ್ಯೂಮ್ ಈ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಬಾಡಿ ಈಸ್ ಕಾಲ್ಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ನಾವು ಕರೆಯುತ್ತೇವೆ. ಸೊ ಹಾಗಾದ್ರೆ ವಾಟ್ ವಿಲ್ ಬಿ ದ ಡೆಫಿನಿಷನ್ ಆಫ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್, ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ of the body is called, charge per unit volume of the body is called volume charge density. Volume charge density. ಓಕೆ, ರೋ ಇಂದ ಅದನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಹಾಗಾದ್ರೆ ಒಂದು ಬಾಡಿಯನ್ನು ಇಲ್ಲಿ ಕನ್ಸಿಡರ್ ಮಾಡೋಣ ಅಂತ. ಲೆಟ್ ಅಸ್ ಸೇ ಯಾವ್ದಾದ್ರು ಒಂದು 3 ಡೈಮೆನ್ಷನಲ್ ಬಾಡಿಯನ್ನು ನಾವು ಕನ್ಸಿಡರ್ ಮಾಡೋಣ ಅಂತ, ಲೈಕ್ ಕ್ಯೂಬ್ ಅನ್ನೇ ಕನ್ಸಿಡರ್ ಮಾಡೋಣ ಅಂತ. ಸೊ ಹಿಯರ್ ಐ ವಿಲ್ ಡ್ರಾ ಎ ಕ್ಯೂಬ್ ನೌ. ಸೊ ಇಲ್ಲಿ ಒಂದು ಕ್ಯೂಬ್ ಅನ್ನು ನಾವು ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್, ಈ ಕ್ಯೂಬ್ ನ
ಎಲ್ಲ ಕಡೆ ಏನಾಗಿದೆ ಅಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಆ ಕ್ಯೂಬ್ ನ ಒಳಗಡೆ ಇರ್ಬೋದು, ಆ ಕ್ಯೂಬ್ ನ ಸರ್ಫೇಸ್ ಮೇಲೆ ಇರ್ಬೋದು, ಟೋಟಲ್ ಆಗಿ ಇಲ್ಲಿ ಚಾರ್ಜ್ ಏನಾಗಿದೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಈ ರೀತಿಯಾಗಿ. ಸೊ ನೌ the charge is distributed throughout the volume of the body So in this case ಈ ಬಾಡಿ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅನ್ನು ಡಿಫೈನ್ ಮಾಡ್ತೀವಿ. ಇಂಥ ಬಾಡಿಗಳಲ್ಲಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಯನ್ನು ಡಿಫೈನ್ ಮಾಡ್ತೀವಿ. ಸೊ ಈಗ ಯಾವ ರೀತಿಯಾದಂತಹ ಎಷ್ಟು ಚಾರ್ಜ್ ಅನ್ನು ಹೊಂದಿದೆ ಈ ಬಾಡಿ ಅಂದ್ರೆ ಟೋಟಲ್ ಚಾರ್ಜ್ ಅನ್ನು ನಾವು ಅಗೇನ್ ಕ್ಯೂ ಅಂತ ತೆಗೆದುಕೊಳ್ಳೋಣ. ಅಂಡ್ ಇಷ್ಟು ವಾಲ್ಯೂಮ್ ಇಸ್ ವಾಲ್ಯೂಮ್ ಆಫ್ ದಿಸ್ ಬಾಡಿನ ನಾವು ವಿ ಅಂತ ತೆಗೆದುಕೊಳ್ಳೋಣ. ಸೊ ಹಾಗಾದ್ರೆ ಡೆಫಿನಿಷನ್ ಪ್ರಕಾರ ನಾವು ನೋಡೋದಾಯ್ತಂದ್ರೆ, ಸೊ ವಾಟ್ ವಿಲ್ ಬಿ ದ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ದೇರ್ ಫೋರ್ charge is nothing but Q per unit volume is V. Charge per unit volume of the body is known as here volume charge density. So ಇದರ SI ಯೂನಿಟ್ ಏನಾಗಿರುತ್ತೆ ಅಂತ ನೋಡೋಣ. SI ಯೂನಿಟ್ ಆಫ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ is. So here what happens, look at the formula again here, the charge divided by volume ಇದೆ. So the charge SI ಯೂನಿಟ್ ಕೂಲಂಬ್ ಇರೋದ್ರಿಂದ ಮತ್ತು ವಾಲ್ಯೂಮ್ ಏನಿದೆಪ್ಪ ಅಂದ್ರೆ ಮೀಟರ್ ಕ್ಯೂಬ್ ಆಗಿರುತ್ತೆ. ಸೊ ಹಾಗಾಗಿ ಇದರ ಒಂದು SI ಯೂನಿಟ್ ಏನಾಗುತ್ತೆ ಅಂದ್ರೆ ಕೂಲಂಬ್ ಪರ್ ಮೀಟರ್ ಕ್ಯೂಬ್ ಆಗುತ್ತೆ. ಕೂಲಂಬ್ ಪರ್ ಮೀಟರ್ ಕ್ಯೂಬ್ ಆಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, PUC ವಿದ್ಯಾರ್ಥಿಗಳಿಗಾಗಿ ಸರಳ ಮತ್ತು ಸಂಕ್ಷಿಪ್ತವಾಗಿ ಚಾಪ್ಟರ್ ವೈಸ್ ನೋಟ್ಸ್ ಅನ್ನು ನಾನು ತಯಾರಿಸಿದ್ದೇನೆ. ಇದರಲ್ಲಿ ಪಠ್ಯಕ್ಕೆ ಪೂರಕವಾಗಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳಿರುವುದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ. ಪ್ರತಿ ಚಾಪ್ಟರ್ನಲ್ಲಿ 2 ಭಾಗಗಳಿದ್ದು ಪ್ರತಿಯೊಂದು ಭಾಗವು ಕೇವಲ 10 ರೂಪಾಯಿಗೆ ದೊರೆಯುತ್ತದೆ. ಸಂಪೂರ್ಣ ಚಾಪ್ಟರ್ 20 ರೂಪಾಯಿಗೆ ದೊರೆಯುತ್ತದೆ. ಯಾರಿಗಾದರೂ ಈ ನೋಟ್ಸ್ನ ಸಾಫ್ಟ್ ಕಾಪಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ಇಮೇಲ್ಗೆ ಸಂಪರ್ಕಿಸಬಹುದು.